ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಊರಿಗೆ ಹೋಗ್ತಿದ್ದೆ. ಬೆಳಿಗ್ಗೆ ಎದ್ದು 4 ಗಂಟೆಗೆ 5 ಗಂಟೆ ಬಸ್ಗೆ ಹತ್ತೋಣ ಅಂದ್ಬಿಟ್ಟು ಹೊರಡ್ತಾಯಿದ್ದೆ. ಹೋಗಿ ಮೆಜೆಸ್ಟಿಕ್ಕಿಂದ ಊರು ಬಸ್ ಹತ್ತಬೇಕಿತ್ತು. ಹಂಗಾಗಿ ಹೋಗಿ ಮೆಜೆಸ್ಟಿಕ್ಗೆ ಹೋದೆ. ಅಲ್ಲಿ ಎಲ್ಲೂ ಅಂತಲೇ ಗೊತ್ತಿಲ್ಲ ನನಗೆ, ಫಸ್ಟ್ ಟೈಮ್ ಹೋಗಿರೋದು. ಆದರೂ ತಿಳ್ಕೊಳ್ಳೋದು ಕೇಳಿದೆ ಎಲ್ಲಿ ಬಸ್ ನಿಂತ್ಕೊಳ್ಳುತ್ತೆ ಅಂತ. ಕೇಳಿ ಹೋದೆ ಊರಿಗೆ. ಹೋಗಿ ಅಲ್ಲಿ ಇಳ್ಕೊಂಡ್ಮೇಲೆ ನನ್ನ ಫ್ರೆಂಡ್ ಸಿಗ್ತೀನಿ ಅಂದಿದ್ಲು. ಅವಳಿಗೆ ಕಾಯ್ತಾ ಸಾಕಾಗೋಯ್ತು. ಆಮೇಲೆ ಹುಡುಗರು ಇದ್ದರು, ಅವರು ಫೋನ್ ಬೇಕಕ್ಕ ಮನೆಗೆ ಫೋನ್ ಮಾಡಬೇಕು ಅಂತ ಇಸ್ಕೊಂಡು ಮಾಡಿದರು. ನಾನು ಅವಳಿಗೆ ಕಾಯ್ತಾ ಇದ್ದೆ. ಫೋನ್ ಇಷ್ಟು ಸತಿ ಮಾಡಿದ್ದೀನಿ ಅಂದರೆ ಅವಳು ಒಂದು ಸತಿನ ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲ ಕರೆಕ್ಟಾಗಿ. ಬೈಕೊಂಡು ನಿಂತಿದ್ದೆ. ಆಮೇಲೆ ಬಂದಾಗಲೂ ಬೈದೆ ಅವಳಿಗೆ. ಕೊನೆಗೆ ಬಂದಮೇಲೆ ಇಬ್ಬರು ತಿಂಡಿ ತಿಂದಿರಲಿಲ್ಲ. ನಾನು ಬೆಳಗ್ಗೆ ಅಲ್ಲೇ 10:30 11 ಗಂಟೆ ಆಗಿದೆ. ನಾನು 8:30 ರೀಚ್ ಆಗಿದ್ದೆ. ಅಷ್ಟೊತ್ತಿಂದ ಅವಳಿಗೆ ಕಾಯ್ದಿದ್ದೇ ಆಯಿತು. ಲಾಸ್ಟ್ಗೂ ಬಂದಳು. ಅವ್ರ ತಾತ ಇರಲಿಲ್ಲ ಅಂತೆ, ಅದಕ್ಕೆ ಕರ್ಕೊಂಬರೋದಕ್ಕೆ ಲೇಟ್ ಆಯಿತು ಅಂತ ಹೇಳ್ತಾಯಿದ್ಲು. ನೆಕ್ಸ್ಟ್ ಅವಳು ಸಿಕ್ಕಿದ್ಲು. ಅವಳು ವಿಡಿಯೋ ಫೇಸ್ ಎಲ್ಲೂ ತೋರಿಸಿಲ್ಲ. ನಾನು ನೋಡಬೇಕಾದ್ರೆ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿರ್ತೀನಿ, ಅವಳನ್ನ ಹೋಗಿ ಚೆಕ್ ಮಾಡ್ಬೋದು ಅವಳನ್ನ. ನಾನು ಇವಳು ಫ್ರೆಂಡ್ಶಿಪ್ ಬಗ್ಗೆನೂ ಹೇಳಿದ್ದೀನಿ ಅನಿಸುತ್ತೆ ವಿಡಿಯೋದಲ್ಲೆಲ್ಲ, ಇನ್ಸ್ಟಾದಲ್ಲೆಲ್ಲ ಹಾಕ್ತಾಯಿರ್ತೀನಿ, ನೋಡ್ಬೋದು ನೀವು. ಅವಳು ನೋಡೇ ಇರಲಿಲ್ಲ. ನೋಡಾಗಲೇ 3-4 ತಿಂಗಳು ಆಗಿತ್ತೆ ಅನಿಸುತ್ತೆ ಅವಳನ್ನ ಮೀಟ್ ಮಾಡೇ. ಹಂಗಾಗಿ ಅವಳನ್ನೇ ಫಸ್ಟ್ ಮೀಟ್ ಮಾಡೋಣ ಅಂತ. ಸಿಗ್ತೀಯಾ ಅಂತ ಕೇಳಲಿಕ್ಕೆ ಬರ್ತೀನಿ ಅಂದು. ಅವಳು ಕಾಲೇಜ್ ರಜೆ ಇತ್ತಂತೆ, ಅದಕ್ಕೆ ಅವಳು ಸಿಕ್ಕಿದ್ಲು. ಅವಳು ಮಾತಾಡಿಸ್ಕೊಂಡು ಇಬ್ಬರು ಹೊರಟ್ವಿ. ನಾವು ಸ್ಕೂಲು ಕಾಲೇಜು ಎಲ್ಲ ನೋಡಿಕೊಂಡು ಎಲ್ಲೆಲ್ಲೋ ಓದಿದ್ದು ಅಂದ್ಕೊಂಡು ಎಲ್ಲ ಮಾತಾಡಿಕೊಂಡು ಹೇಗೆ ಓಡಾಡ್ತಿದ್ವಿ ಅಲ್ಲೆಲ್ಲ ಅಂದ್ಕೊಂಡು ಮಾತಾಡ್ಕೊಂಡು ಹೋದ್ವಿ. ನೆಕ್ಸ್ಟ್ ನಾನು ತಿಂಡಿ ತಿನ್ನೋಣ ಅಂತ ಹೋದೆ. ಅವಳು ತಿಂದು ಬಂದಿದ್ದೀನಿ ದೋಸೆ ಅಂದಳು. ನಾನು ಪಲಾವ್ ತೊಗೊಂಡೆ. ಹಂಗೆ ಅಮ್ಮಂಗೂ ತೊಗೋಬೇಕಿತ್ತು, ಪಾರ್ಸಲ್ ಕಟ್ಟಿಸ್ಕೊಂಡು. ನೆಕ್ಸ್ಟ್ ಅವಳಿಗೊಂದು ಗಿಫ್ಟ್ ತಂದಿದ್ದೆ. ಅವಳ ಬರ್ಡೇ ನೆಕ್ಸ್ಟ್ ಮಂತ್ ಇತ್ತು. ನನಗೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಹಂಗಾಗಿ ಅವಳಿಗೊಂದು ಗಿಫ್ಟ್ ತಂದಿದ್ದೆ, ಅದನ್ನು ಅವಳಿಗೆ ಕೊಟ್ಬಿಟ್ಟು ನೆಕ್ಸ್ಟ್ ನಾನು ಆಟೋ ಹೊತ್ಕೊಂಡು ಊರಿಗೆ ಹೋಗೋಣ ಅಂತ ಹೋಗ್ತಿದ್ದೆ. ಅಷ್ಟೇ ಬಸ್ ಬಂತು. ಮತ್ತೆ ಆಟೋನ ಇಳ್ದು ಬಸ್ ಹತ್ತಿ ನಮ್ಮೂರಿಗೆ ಹೋದೆ. ನಮ್ಮೂರಿಗೆ ಹೋಗಿ ನಮ್ಮಮ್ಮ ಚಿಕನ್ನು ಎಲ್ಲ ಮಾಡಿದರು. ಆಲ್ರೆಡಿ ನಾನು ಬರ್ತೀನಿ ಅಂತ ಮೊದಲೇ ಹೇಳಿದ್ದಿಂದ ಅವ್ರು ಮಾಡಿದರು. ಮತ್ತು ನನ್ನ ತಮ್ಮ ಟ್ರಿಪ್ಗೆ ಹೋದಾಗ ಏನೋ ಲೈಟ್ ತಂದಿದ್ದ, ಆ ಲೈಟೆಲ್ಲ ನೋಡಿ ಅದರೆಲ್ಲ ಬರ್ತಾಯಿತ್ತು. ಮತ್ತು ನನಗೊಂದು ಪರ್ಸ್ ತಂದಿದ್ದ, ಅದು ವೀಡಿಯೋ ಎಲ್ಲೂ ಮಾಡಿಲ್ಲ, ಹೇಳ್ದೆ ಹಂಗೆ. ನೆಕ್ಸ್ಟ್ ಇನ್ನು ಅಂಗಡಿಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅಮ್ಮ ಮನೆ ಹತ್ರ ಹೋಗಿದ್ರು, ಅವ್ರು ಬರೋ ಗಂಟ ಕೂತಿದ್ದು. ನೆಕ್ಸ್ಟ್ ಬಜ್ಜಿಗೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಮತ್ತು ನಮ್ಮಲ್ಲೆಲ್ಲ ಕೇಳ್ತಾಯಿದ್ರು ಓಟ್ ಹಾಕೋದು ಹೆಂಗಿಂತ. ಯಾಕೆಂದರೆ ಅಪ್ಪ ಅಮ್ಮ ಯಾವಾಗಲೂ ಹಾಕೇ ಇಲ್ಲ, ಅದಕ್ಕೆ ಹಾಕಬೇಕು ಅಂತ ಹೇಳ್ತಾಯಿದ್ರು. ಅದಕ್ಕೆ ಅವ್ರಿಗೂ ಹೇಳ್ಕೊಟ್ಟು ನಾನು ಗಿಲ್ಲಿಗೆ ಹಾಕಬೇಕು ಅಂತ ಹೇಳಿದ್ರು. ನಮ್ಮಪ್ಪ ರಕ್ಷಿತಾ ಗಿಲ್ಲಿ ಇಬ್ಬರು ಇಷ್ಟ, ಬಟ್ ಆದರೂ ನಾನಪ್ಪ ಗಿಲ್ಲಿಗೆ ಹಾಕಿ ಅಂತ ಗಿಲ್ಲಿಗೆ ಹಾಕ್ಸಿದ್ವಿ ಎಲ್ಲ ಸೇರಿ. ಎಲ್ಲ ಫುಲ್ಲು ಹಾಕಿದ್ದೀನಿ ಓಟ್ ಅಂತ ನಾನಂತೂ ಗಿಲ್ಲಿಗೆ. ಆಮೇಲೆ ಎಲ್ಲ ಹೇಳ್ಕೊಟ್ಟು ಮಿಡ್ ಎಲಿಮಿನೇಷನ್ ಐತಲ್ಲ, ಅದಕ್ಕಿಂತ ಮುಂಚೆ ಹಾಕಿರೋದು ನಾನು, ಆಮೇಲೂ ಹಾಕಿದ್ದೀನಿ. ಇದು ಅಲ್ಲಿ ಊರಿಗೆ ಹೋದಾಗ ಹಾಕಿರೋ ವೀಡಿಯೋಸು. ಮತ್ತು ನಾನು ನಮ್ಮೂರಿಗೆ ಹೋಗೋಣ ಅಂತ ಹೊರಟು ಬಸ್ಸಲ್ಲೆಲ್ಲ ಹೋಗಿ ಮತ್ತೆ ಸಿಟಿಗೆ ಹೋಗಿ ಮತ್ತೆ ವಾಪಸ್ ಊರಿಗೆ ಬಂದೆ. ಏಕೆಂದರೆ ಹೋದೆ, ಆಮೇಲೆ ಇರೋಣ ಇನ್ನೊಂದು ದಿವಸ ನೈಟ್ ಇಲ್ಲೇ ಉಳ್ಕೊಳ್ಳೋಣ ಅಂದ್ಕೊಂಡು ಮತ್ತು ರಿಟರ್ನ್ ಬಂದೆ. ನಮ್ಮಲ್ಲಿ ಕೇಳ್ತಿದ್ರೆಲ್ಲ ಯಾಕೆ ವಾಪಸ್ ಬಂದೆ ಅಂತ. ಮತ್ತು ನನ್ನ ತಮ್ಮ ಬಂದ, ಅವನಿಗೂ ಸರ್ಪ್ರೈಸ್ಗೆ ಹೋಗ್ತೀನಿ ಅಂತ ನಾನು ಮೊದಲೇ ಹೇಳ್ಬಿಟ್ಟಿದ್ದೆ. ಅಕ್ಕ ಇದೆಯಾ ಅಂತೆಲ್ಲ ಹೇಳ್ತಿದ್ದ. ಅವನ್ನೆಲ್ಲ ಮಾತಾಡಿಸ್ಕೊಂಡು ನೆಕ್ಸ್ಟ್ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತದೆ, ಲೈಫ್ ಸ್ಟೈಲ್ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿದೆ ವಿಡಿಯೋಸ್ ಅಂತ. ಆಮೇಲೆ ಎಲ್ಲ ಬಂದಿದ್ದರು, ಎಲ್ಲ ಮಾತಾಡಿಸ್ಕೊಂಡು ನಾನು ಅಂಗಡಿ ಬಂದವರೆಲ್ಲ ಮಾತಾಡ್ತಿದ್ರು ಅಪ್ಪ ಅಮ್ಮನ. ನಾನು ಕೂತ್ಕೊಂಡಿದ್ದೆ ಸುಮ್ಮನೆ. ನೆಕ್ಸ್ಟ್ ಅಪ್ಪ ನಾನು ಆಚೆ ಬರೋಣ ಅಂತ ಹೊರಟು ಮತ್ತು ನಾವು ಬಾಗೂರಿಗೆ ಹೋಗ್ಬೇಕಿತ್ತು. ಎಲ್ಲ ಹೋಗಿ ತೀರ್ಕೊಂಡು ನೈಟ್ ಆಗಿತ್ತು ಬರೋ ಅಷ್ಟೊತ್ತಿಗೆ. ಮತ್ತು ಬಂದು ಮಲ್ಕೊಂಬಿಟ್ಟೆ. ಮತ್ತು ಬೆಳಗ್ಗೆ ಎದ್ದ ಅಷ್ಟೊತ್ತಿಗೆ ಅಮ್ಮ ಆಲ್ರೆಡಿ ಪರ ತೊಳಿತಾಯಿದ್ರು. ನೆಕ್ಸ್ಟ್ ಅವರಿಗೆಲ್ಲ ಬಾಯ್ ಹೇಳಿ ಮತ್ತು ನಾನು ನಮ್ಮೂರಿಗೆ ಹೋದೆ. ನೆಕ್ಸ್ಟ್ ವಿಡಿಯೋ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಬಾಯ್.